ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಮ್ಯಾಚ್ 2 ಮ್ಯಾಚ್ ಸೀರೀಸಿಗೆ ವಾರ್ಮಪ್ ಮ್ಯಾಚ್ ಚಲೋ ಆಗ್ಯಾವು. 3 ದಿನದ ವಾರ್ಮಪ್ ಮ್ಯಾಚ್. ಅದ್ರಾಗ ಫಸ್ಟ್ ಡೇ ಶ್ರೀಲಂಕಾದವರು ಟಾಸ್ ಗೆದ್ದು ಬ್ಯಾಟಿಂಗ್ ಅವರು ಮಸ್ತ್ ಆಡಿದ್ರು. ಬ್ಯಾಟಿಂಗ್ ಎಲೆಕ್ಟ್ ಮಾಡಿದ್ರು, ಬ್ಯಾಟಿಂಗ್ ಮಸ್ತ್ ಆಡಿದ್ರು. ಇಂಡಿಯಾ ಬೌಲರ್ಸ್ಗಳಿಗೆ ಫಸ್ಟ್ ವಿಕೆಟ್ ತೆಗಿಯೋಕೆ ಭಾಳ ಇಲ್ಲ. 167 ಸ್ಟ್ಯಾಂಡ್ ಅಪ್ ಪಾರ್ಟ್ನರ್ಶಿಪ್ ಫಸ್ಟ್ ವಿಕೆಟಿಗೆ. ಅಂದ್ರೆ ಅದು ಜಾಸ್ತಿನೇ ಆಯ್ತದ ವಾರ್ಮಪ್ ಮ್ಯಾಚ್ದಾಗ. ಇನ್ನು ಮ್ಯಾಚ್ದಾಗ ಹೆಂಗೆ ಆಡ್ತಾರೆ ಗೊತ್ತಿಲ್ಲ, ಆದ್ರೆ ವಾರ್ಮಪ್ ಮ್ಯಾಚ್ದಾಗ ಮಾತ್ರ ಸಖತ್ತಾಗಿ ಆಡತ್ತಾರೆ ಶ್ರೀಲಂಕಾ ಬ್ಯಾಟರ್ಸ್. ಇನ್ನು ಬೌಲರ್ಸ್ಗಳು ಬಂದರೆ ಇಂಡಿಯಾದಾಗ ಸಿರಾಜ್, ಗುರ್ನೂರ್ ಬ್ರಾರ್, ಕುಲ್ದೀಪ್ ಯಾದವ್ ಹೊಳಿ ಬಂದಾರ, ಜಡೇಜಾ ಹೊಳಿ ಬಂದಾರ ಟೀಮಿಗೆ. ಇವರೆಲ್ಲರೂ ಇದ್ರೂ ವಿಕೆಟು ಸ್ವಲ್ಪ ಯಾಕೆ ಕಡಿಮೆ ಹೋಗಕತ್ತವು. ಈಗೇನಿಲ್ಲ ಅಂದರೂ 350+ ರನ್ ಹೊಡೆದಾರ ಈಗ ಆಲ್ರೆಡಿ ಶ್ರೀಲಂಕಾ ಬ್ಯಾಟ್ಸ್ಮನ್ಗಳು. ಇನ್ನು ವಿಕೆಟ್ ಅಂತ ಬಂದರೆ ಸಿರಾಜ್ ವಿಕೆಟ್ ತೊಗೊಂಡಿಲ್ಲ. ಬುಮ್ರಾ ಎಲ್ಲರೂ ಸಿರಾಜ್ ಎಫೆಕ್ಟಿವ್ ಆಗಿರ್ತಿದ್ರು, ಆದರೆ ಇಷ್ಟ ಇಲ್ಲ, ಯಾಕೆ ಗೊತ್ತಿಲ್ಲ. ಭಾಳ ದಿನ ರೆಸ್ಟ್ ಆಗಿಂದ ಆಡಕ್ಕೆ ಬಂದಾರ ಅವರು. ಹಿಂಗೆ ಸಿರಾಜ್ ಅವರು ಚಾನ್ಸ್ ಸಿಕ್ಕೈತಿ, ಆದ್ರೆ ಅದನ್ನು ಉಪಯೋಗಿಸ್ಕೊಂಡ್ರೆ ಅಷ್ಟೇ ಮುಂದೆ ಕಂಟಿನ್ಯೂ ಆಕಾರ. ಇಲ್ಲಾಂದ್ರೆ ಅವರು ಮತ್ತೆ ಕೈ ಬಿಡತ್ತಾರ ಅವರಿಗೆ. ಇನ್ನು ಬ್ರಾರ್ ಒಂದು ತೊಗೊಂಡಾರ, ಇನ್ನು ಮನೋಜ್ ಸುತಾರ್ ಒಂದು ತೊಗೊಂಡಾರ. ಅದಾದಮೇಲೆ ಇನ್ನು KL ರಾಹುಲ್ ಕ್ಯಾಪ್ಟನ್ಸಿ ಮಾಡತ್ತಾರ. ಯಾಕಂದ್ರೆ ಗಿಲ್ ಅವರಿಗೆ ಫಿಂಗರ್ ಇಂಜುರಿ ಆಗೈತಿ. ಅದರ ಸಂಬಂಧ ಇಂಜುರಿ ಸಂಬಂಧ ಅವರು ಈ ವಾರ್ಮಪ್ ಮ್ಯಾಚ್ನಿಂದ ಹೊರಗೆ ಅದಾರ. ಅದ್ರ ಸಂಬಂಧ KL ರಾಹುಲ್ ಲೀಡ್ ಮಾಡತ್ತಾರ ಟೀಮ್. ಈ ವಾರ್ಮಪ್ ಮ್ಯಾಚ್ ಮುಗಿದಿಂದ ಇನ್ನೇನು 2 ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಕವು. ಅದ್ರಾಗ ಗೆದ್ದು ಒಂದು ಸ್ವಲ್ಪ ಹೆಂಗಾರ ಮಾಡಿ ವರ್ಲ್ಡ್ WTT ಪಾಯಿಂಟ್ ಟೇಬಲ್ದಾಗ ಮ್ಯಾಗ ಹೋಗ್ಬೇಕು ಅನ್ನೋದು ಒಂದು ಗುರಿ ಐತಿ ಅಷ್ಟೇ. ಈ ವಾರ್ಮಪ್ ಮ್ಯಾಚ್ ಒಂದು ಸ್ವಲ್ಪ ಚಲೋ ಆಡಿದ್ರಂದ್ರೆ ಇದೇ ಟೀಮ್ನ ಅರ್ಧ ತೊಗೊಂಡು ಅದ್ರಾಗ ಹಾಕ್ತಾರೆ. ಅದ್ರಾಗ ಒಂದು ಸ್ವಲ್ಪ ಚಲೋ ಆಡ್ತಾರೆ, ಯಾಕಂದ್ರೆ ಫಾರ್ಮ್ದಾಗ ಇರ್ತಾರೆ ಅವರು. ಇನ್ನು ಗಿಲ್ಲರ್ ಇಂಜುರಿಯಿಂದ ಹೊಳಿ ಬಂದಾಗ ಹೆಂಗೆ ಆಡ್ತಾರೆ ಗೊತ್ತಿಲ್ಲ, ನೋಡೋನು ಹೆಂಗಾದ್ರೆ ಅಲ್ಲಿ ಒಟ್ಟು ಎಲ್ಲ ಮ್ಯಾಚ್ಗಳು ಗೆದ್ದು WTCದಾಗ ಫೈನಲ್ದಾಗ ಹೋಗಿ ಈ ಸಲ WTC ಗೆಲ್ಲ ಅಂತೇಳಿ ಬೇಡ್ಕೊಂಡು ನಟ್ಟೆ.